ನಮಸ್ಕಾರ ಸ್ನೇಹಿತರೆ, MHID ಯುಡಾಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಸ್ಟೂಡೆಂಟ್ ಅಪಾರ್ ಐ ಡಿ ಜನರೇಟ್ ಮಾಡೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಬ್ರೌಸರ್ ಓಪನ್ ಮಾಡಿ, ಸರ್ಚ್ನಲ್ಲಿ ಯುಡಾಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ಯುಡಾಸ್ ಪ್ಲಸ್ ಮೊದಲೇ ವೆಬ್ ಲಿಂಕ್ ಕ್ಲಿಕ್ ಮಾಡಿ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೆಲೆಕ್ಟ್ ಸ್ಟೇಟ್ನಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಮಾಡ್ಯೂಲ್ ಮುಂದೆ ಲಾಗಿನ್ ಕ್ಲಿಕ್ ಮಾಡಿ. ಲಾಗಿನ್ನಲ್ಲಿ ಯೂಸರ್ ಐ ಡಿ ಸ್ಥಳದಲ್ಲಿ ಸ್ಕೂಲ್ ಯುಡಾಸ್ ಸಂಖ್ಯೆ ಫಿಲ್ ಮಾಡಿ, ಪಾಸ್ವರ್ಡ್ ಫಿಲ್ ಮಾಡಿ, ಕ್ಯಾಪ್ಚಾ ಫಿಲ್ ಮಾಡಿ, ಲಾಗಿನ್ ಕ್ಲಿಕ್ ಮಾಡಿ. ಲಾಗಿನ್ ಆದಮೇಲೆ ಇಲ್ಲಿ ರೆಡ್ ಕಲರ್ನಲ್ಲಿ 26-27 ಇಯರ್ ಬಟನ್ ಕ್ಲಿಕ್ ಮಾಡಿ, ಕ್ಲೋಸ್ ಕ್ಲಿಕ್ ಮಾಡಿ, ಮತ್ತೊಮ್ಮೆ ಕ್ಲೋಸ್ ಕ್ಲಿಕ್ ಮಾಡಿ, ವ್ಯೂ ಸೆಕ್ಷನ್ ವೈಸ್ ಕ್ಲಿಕ್ ಮಾಡಿ. ಇಲ್ಲಿ ಎಡಗಡೆ ಅಪಾರ್ ಮಾಡ್ಯೂಲ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಕ್ಲಾಸ್ನಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮಾಡಿಕೊಂಡ ಕ್ಲಾಸ್ನಲ್ಲಿರುವ ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ. ಆಲ್ರೆಡಿ ಅಪಾರ್ ಐ ಡಿ ಜನರೇಟ್ ಆಗಿರೋ ಸ್ಟೂಡೆಂಟ್ಸ್ಗೆ ಸ್ಟೇಟಸಲ್ಲಿ ಜನರೇಟೆಡ್ ಅಂತ ಗ್ರೀನ್ ಕಲರ್ನಲ್ಲಿ ಬಂದಿರುತ್ತೆ. ಇನ್ನೂ ಯಾವ ಸ್ಟೂಡೆಂಟ್ ಒಂದು ಅಪಾರ್ ಐ ಡಿ ಜನರೇಟ್ ಆಗಿಲ್ಲ, ಆ ಒಂದು ಸ್ಟೂಡೆಂಟ್ ಅವರಿಗೆ ಲಾಸ್ಟ್ ಆ್ಯಕ್ಷನ್ ಕಾಲಮ್ನಲ್ಲಿ ಜನರೇಟ್ ಅಂತ ಬಟನ್ ಇರುತ್ತೆ. ಸೊ ಈಗ ನಾನೀಗ ಒಬ್ಬರು ವಿದ್ಯಾರ್ಥಿ ಅಪಾರ್ ಐ ಡಿ ಜನರೇಟ್ ಮಾಡಲಿಕ್ಕೆ ಆ್ಯಕ್ಷನ್ ಕಾಲಮ್ನಲ್ಲಿರುವ ಜನರೇಟ್ ಬಟನ್ ಕ್ಲಿಕ್ ಮಾಡ್ತೇನೆ. ಜನರೇಟ್ ಅಪಾರ್ ಐ ಡಿ ಸ್ಕ್ರೀನ್ ಬಂತು. ಅನೆಕ್ಜರ್ 2 ಅಂತ ಒಂದು ಬಟನ್ ಇದೆ, ಕ್ಲಿಕ್ ಮಾಡಿ. ಡೌನ್ಲೋಡ್ ಕೇಳುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ಒಂದು PDF ಓಪನ್ ಆಗುತ್ತೆ. ಇದರಲ್ಲಿ ಅಪಾರ್ ಐ ಡಿಯ ಮಹತ್ವ ಇದೆ. ಪೋಷಕರಿಗೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಆಗಿರಬಹುದು, ಅಥವಾ ಶಾಲೆಗಳಿಗೆ ಆಗಿರ್ಬೋದು, ಅದರ ಮಹತ್ವವನ್ನು ಈ ಒಂದು PDF ಅಲ್ಲಿ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ಇಲ್ಲಿ ಜನರೇಟ್ ಅಪಾರ್ ಐ ಡಿ ಅಂತಕ್ಕಂಥ ಒಂದು ವಿಂಡೋ ಬಂತು, ಮತ್ತು ಬೇಸಿಕ್ ಇನ್ಫಾರ್ಮೇಷನ್ ಆಫ್ ದ ಸ್ಟೂಡೆಂಟ್ ಅಂದರೆ ನಾವು ಅಪಾರ್ ಐ ಡಿ ಜನರೇಟ್ ಮಾಡಲು ಹೊರಟಿರೋ ಸ್ಟೂಡೆಂಟ್ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಇದೆ. ಮತ್ತು ಇದರಲ್ಲಿ ನೀವೇನಾದರೂ ಬದಲಾವಣೆ ಮಾಡಬೇಕಾದ್ರೆ GP ಜನರಲ್ ಪ್ರೊಫೈಲಲ್ಲಿ ಹೋಗಿ ಅಪ್ಡೇಟ್ ಮಾಡಿ ಅಂತ ನೋಟ್ ಒಂದು ಕೂಡ ಇದೆ. ನಾವು ಜನರೇಟ್ ಅಪಾರ್ ಐ ಡಿ ಮಾಡಬೇಕಾದ್ರೆ ಕಂಡೀಷನ್ಸ್ ಇದೆ. ಮೊದಲು ಸ್ಟೂಡೆಂಟ್ ಆಧಾರ್ ವ್ಯಾಲಿಡೇಷನ್ ಆಗಿರಬೇಕು. ಸ್ಟೂಡೆಂಟ್ ಆಧಾರ್ ವ್ಯಾಲಿಡೇಷನ್ ಆಗಿರುವುದನ್ನು ಚೆಕ್ ಮಾಡ್ಕೋಬೇಕಾದ್ರೆ ಎಡಗಡೆ ಇರುವ ಮೆನುಗಳಲ್ಲಿ ಆಧಾರ್ MBO ಮಾಡ್ಯೂಲ್ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ. ಆಧಾರ್ MBO ಮಾಡ್ಯೂಲ್ ಮೆನು ಬರುತ್ತೆ. ಇಲ್ಲಿ ಕ್ಲಾಸ್ನಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸ್ಟೂಡೆಂಟ್ ಆಧಾರ್ ವ್ಯಾಲಿಡೇಷನ್ ಆಗಿದ್ದರೆ ನೋಡ್ಬೋದು, ಆ ಒಂದು ಸ್ಟೂಡೆಂಟ್ ನೇಮ್ ಮುಂದೆ ಲಾಸ್ಟ್ ಕಾಲಮ್ ಆಧಾರ್ ವ್ಯಾಲಿಡೇಟ್ ಕಾಲಮ್ನಲ್ಲಿ MBO ಸ್ಟೇಟಸ್, MBO ಪೆಂಡಿಂಗ್ ಮತ್ತು ಇಲ್ಲಿ ಸ್ಟೇಟಸ್ ವೆರಿಫೈಡ್ ಫ್ರಮ್ UIDAI ಅಗೇನೆಸ್ಟ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್ ಅಂತ ಗ್ರೀನ್ ಕಲರ್ನಲ್ಲಿ ಬಂದಿರುತ್ತದೆ. ಮತ್ತು ಯಾವ ವಿದ್ಯಾರ್ಥಿ ಆಧಾರ್ ವ್ಯಾಲಿಡೇಟ್ ಆಗಿರುವುದಿಲ್ಲವೋ ಇಲ್ಲಿ ಸ್ಟೇಟಸ್ ಏನಾಗಿರುತ್ತದೆ, ಮಿಸ್ಮ್ಯಾಚ್ಡ್ ಅಥವಾ ಪೇರ್ಡ್ ಅಂತ ಬಂದಿರುತ್ತದೆ. ಸೊ ಗ್ರೀನ್ ಕಲರ್ನಲ್ಲಿ ಬಂದಿದ್ದರೆ ಈ ಸ್ಟೂಡೆಂಟ್ ಆಧಾರ್ ವ್ಯಾಲಿಡೇಷನ್ ಆಗಿದೆ ಅಂತ ಅರ್ಥ. ಆಧಾರ್ ವ್ಯಾಲಿಡೇಷನ್ ಆಗಿರುವ ಸ್ಟೂಡೆಂಟ್ ಅಪಾರ್ ಐ ಡಿ ಮಾಡಲಿಕ್ಕೆ ನಮಗೆ ಬರುತ್ತೆ. ವ್ಯಾಲಿಡೇಷನ್ ಆಗದೇ ಇರುವ ಸ್ಟೂಡೆಂಟ್ ಅಪಾರ್ ಐ ಡಿ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಯುಡಾಸ್ ಪ್ಲಸ್ಸಲ್ಲಿ ಇರುವಂತೆಯೇ ಸ್ಟೂಡೆಂಟ್ ಆಧಾರ್ನಲ್ಲಿಯೂ ನೇಮ್ ಸೇಮ್ ಟು ಸೇಮ್ ಇರಬೇಕು, ಜೊತೆಗೆ ಡೇಟ್ ಆಫ್ ಬರ್ತು ಮತ್ತು ಜೆಂಡರು 3 ಸೇಮ್ ಟು ಸೇಮ್ ಇರಬೇಕು. ಮತ್ತು ಸ್ಟೂಡೆಂಟ್ GPಯನ್ನು ನಾವು ಜನರಲ್ ಪ್ರೊಫೈಲ್ ಅಪ್ಡೇಟ್ ಮಾಡಿರಬೇಕು. ಮತ್ತು ಸ್ಟೂಡೆಂಟ್ ಪೆನ್ ನಂಬರ್ ಜನರೇಟ್ ಆಗಿರಬೇಕು. ಆಗ ಮಾತ್ರ ನಮಗೆ ಅಪಾರ್ ಐ ಡಿ ಜನರೇಟ್ ಮಾಡಲಿಕ್ಕೆ ಬರುತ್ತೆ. ಸೊ ಈ ಎಲ್ಲ ಕಂಡೀಷನ್ಸು ಫುಲ್ಫಿಲ್ ಆದಾಗ ಮಾತ್ರ ನಾವು ಅಪಾರ್ ಐ ಡಿ ಜನರೇಟನ್ನು ಮಾಡ್ಬೋದು. ನಾನಿಲ್ಲಿ ಆದಿತ್ಯ ಅಂತಕ್ಕಂಥ ಸ್ಟೂಡೆಂಟ್ ಅವರ ಒಂದು ಅಪಾರ್ ಐ ಡಿ ಜನರೇಟ್ ಮಾಡೋಕ್ಕೆ ಹೊರಟಿದ್ದೇನೆ. ಸೊ ಇಲ್ಲಿ ಕನ್ಸೆಂಟ್ ಫಾರ್ಮ್ ಬರುತ್ತೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಕನ್ಸೆಂಟ್ ಬೈ ಫಾದರ್, ಮದರ್, ಲೀಗಲ್ ಗಾರ್ಡಿಯನ್ ಆಫ್ ದಿ ಸ್ಟೂಡೆಂಟ್ ಫಾರ್ ಅಪಾರ್ ಐ ಡಿ ಜನರೇಷನ್ ಅಂತ ಇರುತ್ತೆ. ಇಲ್ಲಿ ಐ ಮುಂದೆ ಒಂದು ವೈಟ್ ಬಾಕ್ಸ್ ಇದೆ. ಇಲ್ಲಿ ನಾನು ಐ ಅಂದರೆ ಇಲ್ಲಿ ಆದಿತ್ಯ ಅವರ ತಂದೆ ಒಂದು ಹೆಸರನ್ನು ಐ ಮುಂದೆ ಇರುವ ವೈಟ್ ಬಾಕ್ಸಲ್ಲಿ ಟೈಪ್ ಮಾಡುತ್ತೇನೆ. ಮತ್ತು ಇಲ್ಲಿ ಆದಿತ್ಯ ಅವರ ತಂದೆ ಈ ಒಂದು ಕನ್ಸೆಂಟ್ ಫಾರ್ಮ್ ಫಿಲ್ ಮಾಡ್ತಾ ಇರೋದ್ರಿಂದ ಅವರ ಹೆಸರ ಫಾದರ್ ಅಂತ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ. ನೆಕ್ಸ್ಟು ಇಲ್ಲಿ ಪ್ರೂಫ್ ಆ್ಯಸ್ ಮುಂದೆ ಸೆಲೆಕ್ಟ್ ಒಂದು ಡೌನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ತೋರಿಸಿರುವಂಥ ಯಾವ್ದಾದ್ರು ಒಂದು ಪ್ರೂಫ್ಗಳಲ್ಲಿ ಒಂದು ಪ್ರೂಫನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆದಿತ್ಯ ಅವರ ತಂದೆ ಆಧಾರ್ ಕೊಟ್ಟಿದ್ದಾರೆ, ಆಧಾರನ್ನು ಪ್ರೂಫ್ ಆಗಿ ಕೊಟ್ಟಿದ್ದಾರೆ, ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ನಂತರ ಪ್ರೂಫ್ ನಂಬರ್ ಮುಂದೆ ವೈಟ್ ಬಾಕ್ಸಲ್ಲಿ ಆಧಾರ್ ಒಂದು ಇವರು ಪ್ರೂಫ್ ಆಗಿ ಕೊಟ್ಟಿರ್ತಕ್ಕಂತಹ ಆಧಾರ್ ಕಾರ್ಡ್ನಲ್ಲಿರುವಂತೆ ಆದಿತ್ಯ ಅವರ ತಂದೆಯವರ ಆಧಾರ್ ನಂಬರನ್ನು ಪ್ರೂಫ್ ನಂಬರ್ ಮುಂದೆ ಕೊಟ್ಟಿರುವ ವೈಟ್ ಬಾಕ್ಸ್ನಲ್ಲಿ ಎಂಟರ್ ಮಾಡುತ್ತೇನೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ
ನೋಡ್ಬೋದು ಪ್ಲೇಸ್ ಆಫ್ ಫಿಸಿಕಲ್ ಕನ್ಸೆಂಟ್ ಮತ್ತು ಡೇಟ್ ಇದೆ. ಪ್ಲೇಸ್ ಮತ್ತು ಡೇಟನ್ನು ಎಂಟರ್ ಮಾಡ್ತೇನೆ. ಕೆಳಗಡೆ ಕನ್ಸೆಂಟ್ ಬೈ ಹೆಡ್ ಆಫ್ ದಿ ಸ್ಕೂಲ್ ಅಂತ ಇದೆ. ಇಲ್ಲಿ ಕೆಳಗಡೆ ಏನಿರುತ್ತೆ, ಮುಖ್ಯ ಶಿಕ್ಷಕರ ಹೆಸರು ಇಲ್ಲಿ ತೋರಿಸ್ತಿರುತ್ತೆ. ಮತ್ತು ಮುಖ್ಯ ಶಿಕ್ಷಕರು ಏನಾದರೂ ಚೇಂಜ್ ಆಗಿದ್ದರೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈಗಿರೋ ಮುಖ್ಯ ಶಿಕ್ಷಕರ ಬ್ಯಾಕ್ ಸ್ಪೇಸ್ ಕೊಡಿ, ಆಗ ಬ್ಲ್ಯಾಂಕ್ ಆಗುತ್ತೆ ಮತ್ತು ಪ್ರಸ್ತುತ ಪ್ರೆಸೆಂಟ್ ಇರುವ HM ನೇಮನ್ನು ನೀವು ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತಕ್ಕಂಥ ಬಟನ್ ಇರ್ತದೆ, ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕನ್ಫರ್ಮ್ ಕೇಳುತ್ತೆ, ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ರಿಕ್ವೆಸ್ಟ್ ಆರ್ ಅಪಾಯರ್ ID has been submitted successfully. ಅಪಾರ್ ID will be generated within few hours. ಅಪಾರ್ ID NA ಅಂತ ಬಂದಿರುತ್ತೆ. ಬ್ಯಾಕ್ ಅಂತ ಒಂದು ಬಟನ್ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗೇನಾಯಿತು, ನಾವು ಅಪಾರ್ ID ಗೆ ಅಪ್ಲೈ ಮಾಡಿ ಆಯಿತು. ಮತ್ತು ಕೆಲವು ಸಮಯ ಅಥವಾ 1 ದಿವಸ ಅಥವಾ 2 ದಿವಸ ಬಿಟ್ಟ ನಂತರ ನಿಮಗೆ ಅಪಾರ್ ID ಜನರೇಟ್ ಆಗುತ್ತೆ ಅಂತ ಒಂದು ಪಾಪ್ನಲ್ಲಿ ನೋಟ್ ಕೂಡ ಬಂತು. ಸೊ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಆ ಒಂದು ಸ್ಟೂಡೆಂಟ್ ಮುಂದೆ ಅಪಾರ್ ID ಒಂದು ಸ್ಟೇಟಸಲ್ಲಿ ರಿಕ್ವೆಸ್ಟೆಡ್ ಅಂತ ಬಂದಿರುತ್ತೆ. ಮತ್ತು ಅಪಾರ್ ID ಜನರೇಟ್ ಆದಮೇಲೆ ಅಪಾರ್ ID ನಂಬರ್ ಬರುತ್ತೆ. ಸೊ ಈ ರೀತಿ ನಾವು MHID UDIS ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಅಪಾರ್ IDಯನ್ನು ಜನರೇಟ್ ಮಾಡಬೇಕಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.